ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲರಿಗೂ ಅಚ್ಚುಮೆಚ್ಚಾದ ಭಗವಂತ ಒಬ್ಬರೇ. ಈಗಿನ ಕಲಿಯುಗದಲ್ಲಿ ಎಲ್ಲರಿಗೂ ತುಂಬ ಹತ್ತಿರವಾಗಿರೋರು ಒಬ್ಬರು. ಅವರ ಸಂದೇಶ ನಿಮಗಾಗಿ ಏನಿದೆ ಅಂತ ಹೇಳಿ. ಯಾರೆಲ್ಲ ರಾಯರ ಭಕ್ತರಾಗಿರ್ತೀರಾ, ಯಾರೆಲ್ಲ ರಾಯರನ್ನ ತುಂಬ ಆರಾಧಿಸ್ತೀರಾ, ಅವರ ಭಕ್ತರಿಗೋಸ್ಕರನೇ ಅವರ ಸಂದೇಶ ನಿಮ್ಗೆ ಏನಾಗಿದೆ. ನೀವು ಎಷ್ಟೋ ಪೂಜೆ ಪುನಸ್ಕಾರಗಳನ್ನ ಮಾಡಿರ್ತೀರಿ, ರಾಯರನ್ನ ತುಂಬ ನಂಬಿರ್ತೀರಿ. ಕೆಲವ್ರು ನನಗೆ ಕಮೆಂಟ್ ಆಗ್ತಾರೆ, ನಾನು ಎಷ್ಟು ರಾಯರನ್ನ ಪೂಜಿಸ್ದೆ. ಕೆಲವು ಕ್ಲೈಂಟ್ಗಳು ಕೂಡ ನನಗೆ ಕೇಳಿದ್ದು ಇದೆ, ಎಷ್ಟು ರಾಯರನ್ನ ಪೂಜಿಸ್ದೆ, ಆರಾಧಿಸ್ದೆ, ಯಾಕೆ ರಾಯರ್ ನನಗೇನು ಆಶೀರ್ವಾದನೇ ಮಾಡಿಲ್ವಾ ಅಥವಾ ಏನು ಅಂತ ಹೇಳಿ ನನಗೆ ಯಾವಾಗಲೂ ಪ್ರಶ್ನೆ ಕೇಳ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಇವತ್ತಿನ ರೀಡಿಂಗ್ ಆಗಿರುತ್ತೆ. ರಾಯರ ಸಂದೇಶ ಏನಿದೆ ನಿಮ್ಮ ಲೈಫಲ್ಲಿ, ಯಾರೆಲ್ಲ ರಾಯರನ್ನ ತುಂಬ ಆರಾಧನೆ ಮಾಡ್ತೀರಾ ಅಥವಾ ಆರಾಧನೆ ಮಾಡಿ ಬಿಡಿ, ರಾಯರ ವಿಚಾರದಲ್ಲಿ ನಿಮಗಾಗಿ ಏನು ಸಂದೇಶ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಯಾರೆಲ್ಲ ರಾಯರ ಪರಮ ಭಕ್ತರಿದ್ದಾರೆ ಅವ್ರಿಗೆಲ್ಲ ಇವತ್ತಿನ ದಿನದ ವಿಡಿಯೋ ಏನಿದೆ ತುಂಬ ಸಂತೋಷದ ವಿಡಿಯೋ ಅಂತಾನೆ ಹೇಳ್ಬೋದು. ರಾಯರ ಪರ್ಟಿಕ್ಯುಲರ್ ಆಗಿ ನಾನು ಇದೇ ಫಾರ್ ದಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಅದು ರಾಯರ ಮುಂದೆನೆ ರಾಯರ ಪರ್ಮಿಷನ್ ತಗೊಂಡು. ಇದು ನಾನು ಕೆಲಸ ಮಾಡುವ ಜಾಗದಲ್ಲಿ ರಾಯರ ಫೋಟೋ ಇದೆ. ಸೊ ರಾಯರ ಪರ್ಮಿಷನ್ ತಗೊಂಡೇ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ರಾಯರ ಸಂದೇಶ ನಿಮಗಾಗಿ ಏನಿದೆ ಅಂತ ಹೇಳಿ. ನೀವು ರಾಯರ ಹೆಸರನ್ನ 3 ಬಾರಿ ಹೇಳ್ತಾ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ರಾಯರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ರಾಯರ ಕಡೆಯಿಂದ ಏನೇನು ಮೆಸೇಜ್ ಬಂದಿದೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಯಾವ ತಿಂಗಳುಗಳಲ್ಲಿ ನಿಮಗೆ ಒಂದಷ್ಟು ಸಂತೋಷದ ದಿನಗಳಿದೆ ಅಥವಾ ಏನಾಗೋದಿದೆ ಅದನ್ನು ಕೂಡ ನಾನು ಯಾವ ತಿಂಗಳಲ್ಲಿ ಆಗತ್ತೆ ಅನ್ನೋದು ಹೇಳ್ತಾ ಇದ್ದೀನಿ. ಯಾವ ತಿಂಗಳ ನಂತರ ಏನೆಲ್ಲ ವಿಚಾರಗಳು ಕೂಡ ಎದುರಾಗೋದಿದೆ ಅನ್ನೋದು ಕೂಡ ನಾನು ಇವತ್ತು ಹೇಳ್ತೀನಿ ಅಂತ ಹೇಳ್ಬೋದು. ಸೊ ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ರಾಯರ ಸಂದೇಶ ನಿಮಗಾಗಿ ಏನಿದೆ ನೋಡೋಣ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್, ಮೊದಲನೇ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ರಾಯರ ಸಂದೇಶ ನಿಮಗಾಗಿ ಏನಿದೆ. ನೀವು ಎಷ್ಟೋ ಪೂಜೆ ಪುನಸ್ಕಾರಗಳು ಜಪತಪಗಳು ಮಾಡಿರಬಹುದು, ರಾಯರಿಂದ ಏನೂ ಉತ್ತರ ಬರ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನು ರಾಯರ ಪರ್ಮಿಷನ್ ತಗೊಂಡೆ ಈ ಒಂದು ರೀಡಿಂಗ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಓಕೆ, ರಾಯರ ಹೆಸರನ್ನ 3 ಬಾರಿ ಹೇಳ್ಕೊಂಡ್ರಾ? ರಾಯರು ನಿಮ್ಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ ರೀಡಿಂಗಲ್ಲಿ ಈ ರೀತಿನ ಒಂದು ಎನರ್ಜಿನ ಚೆಕ್ ಮಾಡುವಂಥದ್ದಿದೆ. ಈ ರೀತಿ ಕಾರ್ಡ್ಸ್ ಇಟ್ಬಿಟ್ಟು ಚೆಕ್ ಮಾಡುವಂಥದ್ದಿದೆ. ಸೊ ವಾವ್, ರಾಯರ ಸಂದೇಶ ಮೊದಲನೇದಾಗಿ, ರಾಯರು ನಿಮ್ಮ ಲೈಫಲ್ಲಿ ಇದ್ದಾರೆ, 100% ಇದ್ದಾರೆ. ಇಲ್ಲಿ ಈ ಕಾರ್ಡ್ ಬಂತು ಅಂತ ಹೇಳಿದ್ರೆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇದೆ ಅಂತ ಹೇಳಿ. ನಾನು ರಾಯರ ಹೆಸರನ್ನ 3 ಬಾರಿ ಹೇಳಿ ತಗೊಳ್ಳಿ ಅಂತ ಹೇಳಿದ್ದೆ. ರಾಯರ ಏನಿದೆ, ರಾಯರ ಕೃಪೆ ನಿಮ್ಮಲ್ಲಿ ಯಾವಾಗಲೂ ಇದೆ. ಸ್ಟ್ರಗಲ್ ಮಾಡ್ತಿದ್ದೀರಿ, ಪ್ರೇಮದ ವಿಚಾರಕ್ಕೋ, ಹಣದ ವಿಚಾರಕ್ಕೋ, ಕೆಲಸದ ವಿಚಾರಕ್ಕೋ, ಕೆಲವು ಶತ್ರುಗಳ ನಡುವೆ, ಸಂಬಂಧಗಳಲ್ಲಿ ಸಂಬಂಧಿಕರ ನಡುವೆ ಸ್ಟ್ರಗಲ್ ಮಾಡ್ತಾ ಇದ್ದೀರಿ. ನೀವು ಸೈಲೆಂಟಾಗಿ ಇದ್ರೂ ಕೂಡ ನಿಮ್ಮನ್ನ ನೋವು ಕೊಡ್ತಾರೆ. ಇದರಿಂದ ಗೆದ್ಕೊಂಡು ಬರೋ ಅಂಥದ್ದೇ ಒಂದು ಟಾಸ್ಕ್ ನಿಮ್ಗಾಗಿದೆ. ಇಲ್ಲಿ ಒಂದಷ್ಟು ನಿಮ್ಮ ಹಣದ ಸಮಸ್ಯೆ ಏನಿದೆ, ಇನ್ನು ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಹಣದ ಸಮಸ್ಯೆ ಏನಿದೆ, ಯಾರೆಲ್ಲ ಹಣದ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದೀರಿ ಆ ಹಣದ ಸಮಸ್ಯೆಯಿಂದ ಹೊರಬರ್ತೀರಿ ಅನ್ನೋದು ಕೂಡ ರಾಯರ ಸಂದೇಶ ನಿಮ್ಗಾಗಿದೆ. ಇಲ್ಲಿ ಸೂಚನೆ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಎನರ್ಜಿ ನೋಡಿ ಈ ರೀತಿ ಇದೆ.
ನೀವೇ ಸೈಲೆಂಟ್ ಆಗಿದ್ರು, ನೀವೇ ಸುಮ್ಮನಿದ್ರು ನಿಮ್ಮ ಹತ್ರ ಕಾಲ್ ಕೆರ್ಕೊಂಡು ಬರುವಂತ ಜನಗಳಿದ್ದಾರೆ, ನಿಮ್ಮ ಏಳಿಗೆಗಳನ್ನ ತಡೆದು ಹಾಕುವಂತ ಜನಗಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ವಾರ್ಡ್ಸ್ಗಳನ್ನ ಎಷ್ಟು ಇಟ್ಕೊಂಡಿದ್ದಾರೆ. ಇಲ್ಲೆಲ್ಲ ನಿಮ್ಗೆ ಮೋಸ ಮಾಡುವಂತ ಜನಗಳೇ ಜೀವನದಲ್ಲಿ ಹೆಚ್ಚಾಗಿದ್ದಾರೆ ಅಂತಾನೆ ತೋರಿಸ್ತಾ ಇದೆ. ಒಂದಷ್ಟು ಜನದ ಲೈಫಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ರೀತಿನೂ ಕೂಡ ನಡೆದಿದೆ. ಎಲ್ಲಾನು ಇದೆ, ನಿಮ್ಮ ಹತ್ರ ಹಣ ಇದೆ, ಒಡವೆ ಇದೆ, ದುಡ್ಡಿದೆ, ಮಾನಸಿಕ ನೆಮ್ಮದಿಗಳಿಲ್ಲ. ಇನ್ನು ಕೆಲವರ ಲೈಫಲ್ಲಿ ನೆಮ್ಮದಿನೂ ಇಲ್ಲ, ಹಣ ಇಲ್ಲ, ಕಾಸಿಲ್ಲ, ಎಂಥದೂ ಇಲ್ಲ. ಸಂಬಂಧಗಳಲ್ಲೂ ಬಿರುಕು, ಸಂಬಂಧಿಕರ ನಡುವೆನೂ ಬಿರುಕು, ಯಾರು ಇಲ್ವೇ ಇಲ್ಲ ಅನ್ನೋ ರೀತಿ ಬದುಕ್ತಾ ಇದ್ದೀರಿ. ಬಿಕಾಸ್ ಆಫ್ ನೀವು ಯಾವುದೋ ಪಾಸ್ಟ್ ಲೈಫಲ್ಲಿ, ಪಾಸ್ಟ್ ಜೀವನದಲ್ಲಿ ಮಾಡಿರುವ ಕರ್ಮ. ಅವರು ನಿಮ್ಮ ಲೈಫಲ್ಲಿ ಬಂದು ಅದೇ ಕರ್ಮನ ಮಾತ್ರ ಕೊಟ್ಟಿಲ್ಲ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಗೂ ಕೂಡ ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು, ಇನ್ನೊಂದಾಗಿರಬಹುದು, ಕೆಲವು ತಂತ್ರ ಪ್ರಯೋಗಗಳನ್ನ ನಿಮ್ಮನ್ನ ಮಾಡಿ ಕೆಲವು ಕ್ಷುದ್ರ ದೇವತೆಗಳನ್ನ ಹೋಗಿ ಮೊರೆ ಹೋಗೋದು, ಈ ರೀತಿ ಮಾಡಿಕೊಂಡು ನಿಮ್ಮ ಲೈಫ್ನ ವಿಪರೀತ ಡ್ಯಾಮೇಜ್ ಮಾಡಿದ್ದಾರೆ. ಈಗಾಗಲೇ ನೀವು ಯಾವೆಲ್ಲ ವಿಚಾರದಲ್ಲಿ ನೋವು ಅನುಭವಿಸ್ತಾ ಇದ್ರಿ, ಆ ಎಲ್ಲಾ ವಿಚಾರದಲ್ಲೂ ನಿಮ್ಗೆ ಏಳಿಗೆ ಕಾಣಬೇಕಾಗಿತ್ತು. ಕಾಣದೇ ಇರೋದಕ್ಕೆ ಕಾರಣ ಒಂದೇ, ನಿಮ್ಮ ಶತ್ರುಗಳು ನಿಮ್ಮ ಹಿಂದೆ ವಿಪರೀತ ಒಂದು ಬಲವಾಗಿ ಒಂದು ಕೆಟ್ಟ ಪ್ರಯೋಗಗಳನ್ನ ಮಾಡಿರೋದು ಈ ರೀತಿ. ಸೊ ನಿಮ್ಮೆದುರು ನೀವು ತುಂಬಾ ಸೆಂಟಿಮೆಂಟಲ್ ಆಗಿ ಯಾರಾದ್ರೂ ಬಂದ್ರೆ ಸೆಂಟಿಮೆಂಟಲ್ ಆಗಿ ಇರ್ತೀರಿ. ಯಾರಾದ್ರೂ ಸ್ವಲ್ಪ ನಿಮ್ಮನ್ನ ಕೆಣಕೊಂಡ್ರೆ ನೀವು ತುಂಬಾನೇ ಹಿರಿತವಾಗಿ ಮಾತಾಡ್ತೀರಾ ಅಂತಾನೆ ತೋರಿಸ್ತಾ ಇದೆ. ಈ ಹಿರಿತವಾಗಿ ಮಾತಾಡೋದ್ರಿಂದ ನೀವು ಆಪೋಸಿಟ್ ಆಗಿರೋ ವ್ಯಕ್ತಿ ಸೈಲೆಂಟ್ ಆದ್ರು ಅಂತ ನೀವು ಅನ್ಕೊಳ್ತೀರಿ. ಆದ್ರೆ ಆ ವ್ಯಕ್ತಿ ಸೈಲೆಂಟ್ ಆಗಲ್ಲ, ನಿಮ್ಮ ಲೈಫ್ನ ಡ್ಯಾಮೇಜ್ ಮಾಡೋದಕ್ಕೆ ಅಂತ ನಿಂತಿದ್ದಾರೆ. ಇಲ್ಲಿ ರಾಯರು ಏನ್ ಹೇಳ್ತಾ ಇದ್ದಾರೆ, ಈ ಓವರ್ ಆಲ್ ವಿಚಾರದಲ್ಲಿ ರಾಯರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀನು ನಿನ್ನ ವಿಚಾರಗಳನ್ನ, ನಿನ್ನ ಹಾಗೂ ಹೋಗುಗಳನ್ನ ನೀನು ಯಾವ ಸ್ಟೆಪ್ ಮುಂದೆ ಇಟ್ಕೊಂಡು ಹೋಗ್ತಾ ಇದೆಯಾ ಅದನ್ನ ಬೇರೆಯವ್ರ ಹತ್ರ, ಶತ್ರುಗಳ ಹತ್ರ ಆಗಿರ್ಬೋದು, ಹಿತಶತ್ರುಗಳ ಹತ್ರ ಆಗಿರ್ಬಹುದು, ನೀನು ಯಾರನ್ನ ತುಂಬಾ ಬಲವಾಗಿ ನಂಬ್ತೀಯೋ ಅಂತವ್ರ ಹತ್ರ ಶೇರ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ತೋರಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ಇರುವ ಜನಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಒಂದಷ್ಟು ಕೆಟ್ಟ ಕಣ್ಣುಗಳು ಕೂಡ ನಿಮ್ಮ ಮೇಲೆ ಬಿದ್ದಿದೆ. ಕೆಲವು ಜಲಸಿ, ಹೊಟ್ಟೆ ಕಿಚ್ಚಿನ ಜನಗಳಿಂದ ಕೂಡ ನೀವು ಮಾನಸಿಕವಾಗಿ ನೋವು ಅನುಭವಿಸ್ತಿದ್ದೀರಿ ಅಂತಾನೆ ತೋರಿಸ್ತಾ ಇದೆ. ನೀವು ಈ ಜೀವನದಲ್ಲಿ ಈ ಕಾಲದಲ್ಲಿ ಅದರಲ್ಲೂ ಈ 1-2 ವರ್ಷ ಏನು ನೋವು ಅನುಭವಿಸಿದಿರಲ್ಲ, ಆ ನೋವು ಅನುಭವಿಸಿ ನೀವು ಎಷ್ಟು ಪೂಜೆ ಪುನಸ್ಕಾರಗಳು ಮಾಡಿದಿರಲ್ಲ, ಆ ಟೈಮಲ್ಲಿ ನಿಮ್ಗೆಲ್ಲ ದೊರಕಬೇಕಾಗಿತ್ತು. ದೊರಕದೇ ಇರೋದಕ್ಕೆ ಕಾರಣ ನಿಮ್ಮ ಜೊತೆಯಲ್ಲಿರುವ ಜನಗಳೇ ನಿಮ್ಮ ಏಳಿಗೆಗಳನ್ನ ಸಹಿಸೋದಕ್ಕಾಗ್ತಾ ಇಲ್ಲ. ಒಂದು ಪ್ರೀತಿ, ಒಂದು ಸಂಬಂಧದ ವಿಚಾರ, ಒಂದು ರಿಲೇಷನ್ಸ್ ನಡುವೆ ಇರ್ಬೋದು, ಅವ್ರು ಎಲ್ಲರೂ ಕೂಡ ನಿಮ್ಮ ಹಿಂದೆ ಕತ್ತಿ ಮಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ಮಾತು ಒಂದಷ್ಟು, ಕೆಲವರು ಇಲ್ಲಿ ಯಾರು ರೀಡಿಂಗ್ ನೋಡ್ತಾ ಇದ್ದೀರಿ, ಹಿರಿತವಾಗಿ ಮಾತಾಡ್ಬಿಡ್ತೀರಿ. ನಿಮ್ ಕಣ್ಣಿಗೆ ಕಾಣಿಸುತ್ತೆ, ಇವರೇ ನನ್ನನ್ನ ಮೋಸ ಮಾಡ್ತಾ ಇರೋದು, ಇವರಿಂದನೇ ನಾನು ನೋವು ಅನುಭವಿಸಿದೆ. ಯಾಕೆ ಅಂತ ಹೇಳಿದ್ರೆ, ನೀವಷ್ಟು ರಾಯರ ಭಕ್ತರಾಗಿರ್ತೀರಿ. ನಿಮ್ಮ ಶತ್ರುಗಳು ಯಾರಿದ್ದಾರೆ ನಿಮ್ಮ ಕಣ್ ಮುಂದೆ ಬೇಗ ತರಿಸ್ತಾರೆ, ಅವರಿಂದ ದೂರ ಇರು ಅಂತ ಹೇಳಿ. ಸೊ ನೀವೇನ್ ಮಾಡ್ತಿದ್ದೀರಿ, ದೂರ ಇರು ಅನ್ನೋ ಆಪ್ಷನ್ ರಾಯರು ಕೊಟ್ಟಾಗ ನೀವು ದೂರ ಇರ್ತಾ ಇಲ್ಲ, ನೀವು ಅವ್ರನ್ನ ಕೆಣಕ್ತಾ ಇದ್ದೀರಿ. ನಿಮ್ಮಿಂದನೇ ಹಿಂಗಾಯ್ತು, ಅಥವಾ ನೀವು ಅವ್ರನ್ನ ದ್ವೇಷ ಪಡೋದಾಗಿರ್ಬಹುದು, ಇನ್ನೊಂದಾಗಿರ್ಬಹುದು, ಈ ತರದ್ದೆಲ್ಲ ಮಾಡಿ ಕೆಣಕ್ತೀರ ಅವ್ರನ್ನ. ಅವರು ಸೈಲೆಂಟ್ ಆದ್ರು ಅಂತ ನೀವು ಅನ್ಕೊಳ್ತೀರಿ, ಅವ್ರು ಸೈಲೆಂಟ್ ಆಗಿಲ್ಲ. ಅವರು ನಿಮ್ಮ ಜೀವನನೇ ಡ್ಯಾಮೇಜ್ ಮಾಡಬೇಕು ಅನ್ನೋ ತರ ಕೂತಿದ್ದಾರೆ. ಸೊ ಇಲ್ಲಿ ಶತ್ರುಗಳನ್ನ ನೀವು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಾದರೆ, ನೀವು ಮೌನವಾಗಿರೋದೇ ಉತ್ತಮ ಅಂತ ಹೇಳ್ಬೋದು. ಮೇಡಮ್, ಹಂಗಾದ್ರೆ ಮೌನವಾಗಿದ್ಬಿಟ್ರೆ ಶತ್ರುಗಳು ಸುಮ್ಮನೆ ಆಗ್ತಾರಾ? ಹೌದು, ನಾವು ಕಾನ್ವರ್ಸೇಷನ್ ಮಾಡಿದ್ರೆ ತಾನೇ ಜಾಸ್ತಿ ಶತ್ರುಗಳು ಹುಟ್ಕೊಳ್ಳೋದು. ನಾವೇ ಕಾನ್ವರ್ಸೇಷನ್ ಮಾಡದೆ ಇದ್ರೆ ಅವ್ರು ಏನ್ ಮಾಡುತ್ತಾರೆ? ಓಕೆ, ಒಂದಷ್ಟು ರಾಯರ್ ಏನ್ ಹೇಳೋದಕ್ಕೆ, ಮುಂದಿನ ಜೀವನ ಯಾವ ರೀತಿ ಅಂತ ಇದೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ಆ ಕಾರ್ಡ್ಸ್ಗಳು ಕೂಡ ನಾನು ತೆಗಿತಾ ಇದ್ದೀನಿ. ಸೊ ರಾಯರು ಆಶೀರ್ವಾದ, ಕೃಪೆ ಇಲ್ಲಿ ಮೊದಲನೇ ಕಾರ್ಡಲ್ಲೇ ನನಗೆ ಬಂದಿದೆ. ನಿಮ್ಮ ಮೇಲೆ ಸದಾಕಾಲ ಇದೆ. ಇದನ್ನೆಲ್ಲ ಅವರು ರಿಮೂವ್ ಮಾಡ್ತಾ ಇದ್ದಾರೆ. ಮಾಡುವ ಹೊತ್ತಿಗೆ ನೀವೇ ಕೆಲಸಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಅವರು ನಿಮ್ಮ ಜೀವನನ ಒಂದು ಕ್ಲೆನ್ಸ್ ಮಾಡೋದಕ್ಕೆ ಅಂತ ಹೋಗುವಾಗ
ನೀವೇ ಒಂದಷ್ಟು ಮತ್ತೆ ಅದನ್ನ ಮೈ ಮೇಲೆ ತಂದ್ಕೊಳ್ತಿದ್ದೀರಿ ಅಂತಾನೆ ಹೇಳಬಹುದು. ಓಕೆ. ಫ್ಯೂಚರಲ್ಲಿ ಏನೆಲ್ಲ ಬರೋದಿದೆ ಅನ್ನೋದು ಕೂಡ ನಾನು ಹೇಳ್ಬಿಡ್ತೀನಿ. ಕ್ಯಾಸ್ಕೇಡ್ ಬರ್ತಿದೆ, ಸಮ್ವನ್ ಗೋಯಿಂಗ್ ಔಟ್ ಆಫ್ ಯುವರ್ ಲೈಫ್ ಆರ್ ದಿ ಎಂಡ್ ಆಫ್ ಎ ಸಿಚುವೇಶನ್. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಿಂದ ಮತ್ತು ಈ ಸಿಚುವೇಶನ್ ಇಂದ ಹೊರ ಹೋಗಲಿದ್ದಾರೆ ಅಂತ. ನೀವು ಯಾರಿಂದ ನೋವು ಅನುಭವಿಸ್ತಾ ಇದ್ದೀರಿ, ಏನೇ ಇರಬಹುದು, ಒಂದಷ್ಟು ತಾಳ್ಮೆಯಿಂದ ಇದ್ದಾಗ ನೀವು ನಂಬುವ ಭಗವಂತನೇ ಅವರನ್ನ ನಿಮ್ಮ ಜೀವನದಿಂದ ದೂರನೇ ಕಳಿಸ್ತಾರೆ. ಓಕೆ, ಅವರಿಂದ ಹಾಳಾಗೋದಿತ್ತು. ನೀವು ಈಗ ಈ ಇಷ್ಟು ದಿನ ಏನಾದರೂ ಕಳ್ಕೊಂಡು ನೀವು ನೋವು ಅನುಭವಿಸ್ತಾ ಇದ್ರು ಕೂಡ ಅದಕ್ಕೆ ಭಗವಂತನ ರಾಯರ ಮಾತೇನಾಗಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿನ್ನ ಜೀವನಕ್ಕೆ ಸೂಕ್ತ ಅಲ್ಲ, ಆದ್ದರಿಂದಾನೇ ನಾನೇ ತೆಗ್ದಿದ್ದೀನಿ ಅನ್ನೋ ರೀತಿ. ನಿಮ್ಮ ಜೀವನ ಮುಂದೆ ತುಂಬಾ ಚೆನ್ನಾಗಿರಬಹುದು. ಎಲಿಫೆಂಟ್ ಬರ್ತಿದೆ, ಎ ಲಾಂಗ್ ಜರ್ನಿ ಐದರ್ ಫಿಸಿಕಲ್ ಆರ್ ಮೆಂಟಲ್ ವಿಲ್ ಲೀವ್ ಯು ವಿಸರ್ ಅಟ್ ದಿ ಎಂಡ್ ಅಂತ ಬರ್ತಾ ಇದೆ. ಇಲ್ಲಿ ದೈಹಿಕ ಮತ್ತು ಮಾನಸಿಕ ನೀವೇನಾದ್ರೂ ನೋವು ಅನುಭವಿಸಿದ್ರೆ, ಏನೇ ಒಂದು ವಿಚಾರ ಇರಬಹುದು, ಅದು ನಿಮ್ಮನ್ನ ಸ್ಟ್ರಾಂಗ್ ಆಗಿ ಮಾಡ್ತಾ ಇದೆ, ಒಬ್ಬ ಬುದ್ಧಿವಂತನಾಗಿ ಮಾಡ್ತಾ ಇದೆ ಈಗ ಅಂತ ತೋರಿಸ್ತಾ ಇದೆ. ಇದು ರಾಯರ ಸಂದೇಶಗಳಾಗಿದೆ. ಕ್ಯಾಂಡಲ್ ಬಂದಿದೆ, ಯು ವಿಲ್ ಬಿ ಶೋನ್ ದಿ ವೇ. ನೀವು ಬೇರೆಯವರಿಗೆ ಒಬ್ಬ ದಾರಿ ತೋರಿಸುವಂತ ವ್ಯಕ್ತಿ ನೀವಾಗ್ತೀರಿ ಅಂತ ಹೇಳ್ತಾ ಇದ್ದಾರೆ. ಈ ನೋವನ್ನ ಏನೆಲ್ಲ ಅನುಭವಿಸಿದಿರಲ್ಲ ನೀವು, ಇಷ್ಟೆಲ್ಲ ನೀವು ನೋವು ಅನುಭವಿಸ್ತಾ ಇದ್ದೀರಲ್ವಾ, ಇದರಿಂದ ನೀವು ಬೇರೆಯವ್ರಿಗೆ ಮುಂದೊಂದು ದಿನ ದಾರಿ ತೋರಿಸುವಂತ ವ್ಯಕ್ತಿಗಳಾಗ್ತೀರಿ ಅಂತ ತೋರಿಸ್ತಿದೆ. ಬೌಲ್ ಬಂದಿದೆ, ಪ್ಲೆಂಟಿ ಆಫ್ ಮೆಟೀರಿಯಲ್ ಥಿಂಗ್ಸ್. ಕೆಲವೊಂದಷ್ಟು ಬೇಕಾದಷ್ಟು ವಸ್ತುಗಳು ನಿಮ್ಮ ಹತ್ರ ಬರುವಂತ ಸಾಧ್ಯತೆಗಳು ತುಂಬಾ ಇದೆ. ಯಾವೆಲ್ಲ ವಸ್ತುಗಳನ್ನ ಯಾವುದೋ ಒಂದು ಟೈಮಲ್ಲಿ ಇಷ್ಟಪಟ್ಟಿದ್ದಾಗಿರಬಹುದು, ಅದನ್ನ ತಗೊಳ್ಬೇಕು ಅಂತ ಆಗಿರ್ಬಹುದು, ಆ ಥರದ್ದೆಲ್ಲ ಅದು ಕೂಡ ನಿಮ್ಮ ಹತ್ರನೇ ಬರುವಂತ ಸಾಧ್ಯತೆ ಇದೆ. ಟೈಗರ್ ಬರ್ತಿದೆ, ಡೂಯಿಂಗ್ ಸಮಥಿಂಗ್ ರಿಸ್ಕಿ ಟೇಕಿಂಗ್ ಎ ಚಾನ್ಸ್ ಅಂತ ಬರ್ತಾ ಇದೆ. ಅಂದ್ರೆ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ, ನೀವು ಇಲ್ಲಿ ಏನೋ ಒಂದು ಕಷ್ಟದ ಕೆಲಸ ಮಾಡೋದಕ್ಕೆ ಅಂತ ಒಂದು ರಿಸ್ಕ್ ಇರುವಂತ ಕೆಲಸ ಮಾಡ್ತಾ ಇದ್ದೀರಿ. ಸೊ ಅದರಿಂದ ಒಂದಷ್ಟು ಚಾನ್ಸ್ ಬೇಕು ನನಗೆ ಅನ್ನೋ ರೀತಿ ಇದ್ದೀರಿ ನೀವು ಅಂತ ತೋರಿಸ್ತಾ ಇದೆ. ಹಿಲ್ಸ್ ಬಂದಿದೆ, ಆಬ್ಸ್ಟಿಕಲ್ ಟು ಓವರ್ಕಮ್. ಅಂದ್ರೆ ಜಯಿಸೋದಕ್ಕೆ, ನೀವು ನಿಮ್ಮ ಜೀವನದಲ್ಲಿ ಜಯಿಸೋದಕ್ಕೆ, ಮುಂದೆ ಬರೋದಕ್ಕೆ ಕೆಲವೊಂದಷ್ಟು ಅಡೆತಡೆಗಳನ್ನ ಅನುಭವಿಸ್ತಿದ್ದೀರಿ. ಈಗಿನ ನೋವು ನೀವೇನು ಅನುಭವಿಸ್ತಿದ್ದೀರಿ, ಮುಂದಿನ ಜೀವನಕ್ಕೆ ಒಂದು ಒಳ್ಳೆಯ ಪಾಠ, ಇನ್ನೊಬ್ಬರಿಗೆ ಒಳ್ಳೆಯ ಮಾರ್ಗದರ್ಶನ ತೋರುವಂತ ವ್ಯಕ್ತಿಗಳು ನೀವಾಗಿರ್ತೀರಾ ಅನ್ನೋದು ಈ ರೀಡಿಂಗ್ ಅಲ್ಲಿ ಹೇಳ್ತಾ ಇದೆ. ನೀವು ನಂಬುವ ದೈವ, ನೀವು ನಂಬುವ ರಾಯರೇನಿದ್ದಾರೆ ಈ ಸಂದೇಶನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದು ಮೊದಲನೇ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಅವರಿಗೋಸ್ಕರ ಮೊದಲನೇ ಕಾರ್ಡ್ ರೀಡಿಂಗ್ ಯಾರು ಎಲ್ಲ ಸೆಲೆಕ್ಟ್ ಮಾಡಿದ್ರಲ್ಲ ಅವ್ರಿಗೋಸ್ಕರ ಯಾವ ತಿಂಗಳಿಂದ ನಿಮಗೆ ಖುಷಿಯ ಜೀವನ ಇದೆ ಅಂತ ನೋಡೋಕೆ ಹೋದ್ರೆ, ಮೊದಲನೇ ಕಾರ್ಡಿನವರಿಗೆ ಡಿಸೆಂಬರ್ ಅಂದ್ರೆ 2025 ಡಿಸೆಂಬರ್ ಏನಿದೆ ಅಲ್ಲಿಂದ ನೀವು ನಿಮ್ಮ ಜೀವನದ ಏಳಿಗೆಗಳನ್ನ, ಖುಷಿಗಳನ್ನ ನೀವು ಕಾಣ್ಕೊಂಡು ಹೋಗ್ತೀರಾ. ಒಂದಷ್ಟು ಈ ವರ್ಷ ನೀವು ತಾಳ್ಮೆಯಿಂದ ಇರೋದೇ ಉತ್ತಮ ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ, ನೀವು ನಂಬುವ ದೈವ ದೇವರೇನಿದ್ದಾರೆ ರಾಯರಿಂದ ನಿಮ್ಗೆ ಏನ್ ಸಂದೇಶ ಬರ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ರಾಯರ್ನ ಮೂರು ಬಾರಿ ಹೆಸರು ಹೇಳ್ತಾ, ರಾಯರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ರಾಯರಿಂದ ಏನು ಸಂದೇಶ ನಿಮ್ಗೆಲ್ಲ ಬರ್ತಾ ಇದೆ ಅನ್ನೋದು ನೋಡೋಣ. ಯಾವುದೇ ವಿಚಾರದಲ್ಲಿ ನಾವು ಅನುಭವಿಸಿದ್ರೆ, ಯಾವುದೇ ವಿಚಾರವಾಗಿದ್ರೆ ರಾಯರಿಂದ ಏನೆಲ್ಲ ಸಂದೇಶ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನೋದು ನೋಡೋಣ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಇಲ್ಲಿ ಯಾರೆಲ್ಲ ಕಾರ್ಡ್ ರೀಡಿಂಗ್ ನೋಡ್ತಾ ಇದ್ದೀರಿ, ಜೀವನದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಬರೋದಿದೆ. ಜೀವನದಲ್ಲಿ ಭಗವಂತನ ಕೃಪೆಯಿಂದ ಜೀವನದಲ್ಲಿ ತುಂಬಾ ಒಳ್ಳೆ ಅವಕಾಶಗಳು ಕೂಡ ಬಂದಿತ್ತು, ಅವಕಾಶಗಳು ಕೂಡ ಬರೋದಿದೆ. ಆದರೆ ನೀವು ನಂಬುವ ದೇವರು ರಾಯರು ಅಂತ ಗೊತ್ತಾದಾಗ ಕೆಲವು ಜನಗಳು ನಿಮ್ಮನ್ನೇ ಮಂಕ್ ಮಾಡುವಂತ ಪ್ರಯತ್ನ ಪಟ್ಟಿದ್ದಾರೆ ಅಂತ ತೋರಿಸುತ್ತೆ. ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಿರುತ್ತೆ ನೀವು ರಾಯರನ್ನೇ ನಂಬೋದು ಅಂತ ಹೇಳಿ. ಓಕೆ,
ಅವರ ಕುತಂತ್ರಿ ಕೆಲಸ, ಅಥವಾ ಅವರೇ ಮ್ಯಾನಿಫೆಸ್ಟ್ ಮಾಡೋದು, ಕೈ ಹಿಡಿಬಾರ್ದು, ಅದಾಗಬಾರ್ದು, ಇದಾಗಬಾರ್ದು, ಈ ರೀತಿ ಏನಾಗಿದೆ ನಿಮ್ಮನ್ನ ಬ್ಲ್ಯಾಂಕ್ ಮಾಡಿ ಇಟ್ಟಿದ್ದಾರೆ. ನೀವು ನೀವು ಯಾರ ಜನದ ಜೊತೆಗೆ ನೀವು ಇರ್ತೀರಿ, ಅಂತ ಜನಗಳೇ ಈ ರೀತಿ ಮಾಡಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಒಂದು ದಿನ ನೀವು ಪೂಜೆ ಮಾಡೋದು, ಮೆಡಿಟೇಷನ್ ಮಾಡೋದು, ಪುನಸ್ಕಾರಗಳನ್ನ ಮಾಡೋದು, ಈ ರೀತಿ ಎಲ್ಲ ಬರೀ ಒಂದು ದಿನಗಳು ಮಾತ್ರ ಮಾಡ್ತೀರಿ. ಅಗೇನ್ ಮಾರನೇ ದಿನ ಸುಮ್ಮನೆ ಮಲಗ್ತೀರಿ. ಯಾಕೆ 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 ಅಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡಿಲ್ಲ. ಕೆಟ್ಟ ಜನಗಳ ಕಣ್ಣು ನಿಮ್ಮ ಮೇಲಿದೆ ಅಂತ. ನಿಮ್ಗೇನು ಸಿಗಬೇಕಾಗಿತ್ತೋ ಅದು ಸಿಗದೆ ಅವರು ನಿಮ್ಮ ಎನರ್ಜಿನೇ ಟ್ರ್ಯಾಪ್ ಮಾಡಿಟ್ಟಿದ್ದಾರೆ. ನೀವು ಪೂಜೆ ಮಾಡೋದು ಕೂಡ ಕೆಟ್ಟ ಕಣ್ಣುಗಳು ನಿಮ್ಮ ಪೂಜೆಗೆ ಬಿದ್ದಿದೆ ಅಂತಾನೆ ಹೇಳಬಹುದು. ಅಗೇನ್ ಇಲ್ಲಿ ಕೂಡ ನೋಡಿ, ಇಲ್ಲಿ ಆ ಕಾರ್ಡಲ್ಲೂ, ಫಸ್ಟ್ನೇ ಕಾರ್ಡಲ್ಲೂ ಇದೇ ಕಾರ್ಡ್ ಬಂದಿತ್ತು, ಸೆಕೆಂಡ್ ಕಾರ್ಡಲ್ಲೂ ಅಷ್ಟೇನೆ. ಇಲ್ಲಿ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆಲ್ರೆಡಿ, ನಿಮ್ಮ ಜೊತೆಗಿದ್ದವರೇ ಮಾಡ್ತಾ ಇದ್ದಾರೆ. ಇಲ್ಲಿ ರಾಯರನ್ನ ನೀವು ಎಷ್ಟು ಆರಾಧಿಸಿ, ಎಷ್ಟು ಪೂಜೆ ಮಾಡಿ, ಎಷ್ಟು ಏನೇ ಮಾಡಿ, ಬೇಗ ಒಲಿದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ನೀವು ಮಾಡ್ಕೊಂಡಿರೋ ಮಿಸ್ಟೇಕ್ಸೇ. ನಾನು ರಾಯರನ್ನ ಆರಾಧನೆ ಮಾಡ್ತೀನಿ, ನಾನು ಬೆಳಗ್ಗೆ ಅದು ಮಾಡ್ತೀನಿ, ನಾನು ಬೆಳಗ್ಗೆ ಇದು ಮಾಡ್ತೀನಿ, ಶೋ ಆಫ್ಗಳು ನೀವೇ ಹೇಳ್ಕೊಳ್ಳೋದು. ನೀವು ಹೇಳ್ಕೊಂಡಾಗ ಏನಾಗುತ್ತೆ? ಜಲಸಿ ಕ್ರಿಯೇಟ್ ಆಗತ್ತೆ. ಓ ಅಂದರೆ ಉದ್ಧಾರ ಆಗ್ಬಿಡ್ತಾರಾ, ಚೆನ್ನಾಗಾಗ್ಬಿಡ್ತಾರಾ, ರಾಯರನ್ನ ಆರಾಧಿಸಿರೋರು ಎಲ್ಲದರಲ್ಲೂ ಗೆದ್ದು ಬಿಡ್ತಾರಾ? ಈ ರೀತಿ ಆಗಿ 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 ಏನಾಗ್ತಾ ಇದೆ, ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾಕಾಲ ಇದೆ. ಒಳ್ಳೊಳ್ಳೆ ಜರ್ನಿ ಆಗಬೇಕಾಗಿತ್ತು ನಿಮ್ಮ ಜೀವನದಲ್ಲಿ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಓಪನ್ ಆಗಬೇಕಾಗಿತ್ತು ನಿಮ್ಮ ಲೈಫಲ್ಲಿ. ಈ ಹಿಂದೆನೂ ಬಂದಿದೆ, ಆ ಹಿಂದೆ ಬಂದಿರೋದನ್ನು ಕೂಡ ನೀವು ಅದನ್ನು ಸರಿಯಾಗಿ ಇಟ್ಕೊಂಡಿಲ್ಲ, ಮುಂದೆ ಕೂಡ ಬರುತ್ತೆ. ಸೊ ನೀವು ಇಲ್ಲಿ ಏನಾಗಿದ್ದೀರಿ ಅಂತ ಹೇಳಿದ್ರೆ, ಮುಂದಿನ ಲೈಫಲ್ಲಿ ನೀವೇನಾದರೂ ಒಂದಷ್ಟು ಹೀಲ್ ಮಾಡ್ಕೊಳ್ಳೋದು, ನಿಮಗೆ ದೃಷ್ಟಿ ತೆಗೆದುಕೊಳ್ಳೋದು ಆಗಿರ್ಬೋದು, ಅಥವಾ ಒಂದಷ್ಟು ಕೆಲವೊಂದಷ್ಟು ರೆಮಿಡೀಸ್ಗಳನ್ನ ನೀವು ಯೂಸ್ ಮಾಡಿ ಮನೇನ ಹೀಲ್ ಮಾಡ್ಕೊಳ್ಳೋದು, ಕ್ಲೆನ್ಸ್ ಮಾಡ್ಕೊಳ್ಳೋದು, ಮನೆಯನ್ನ ಉಪ್ಪು ಹಾಕಿ ನೆಲ ಒರೆಸೋದಾಗಿರ್ಬಹುದು, ಮನೆಗೆ ಬಿಳಿ ಸಾಸಿವೆಗಳನ್ನ ಹಾಕೋದಾಗಿರ್ಬಹುದು, ಅಥವಾ ನೀವು ಬಿಳಿ ಸಾಸಿವೆಯಲ್ಲಿ ದೃಷ್ಟಿ ತೆಗೆದು ಹಾಕೊಳ್ಳೋದಾಗಿರ್ಬಹುದು, ನೀವು ಹೆಸರು ಕಾಳಲ್ಲಿ ದೃಷ್ಟಿ ತೆಗೆದುಬಿಟ್ಟು ಹಸಿರು ಗಿಡದ ಮೇಲೆ ಹಾಕೋದಾಗಿರ್ಬೋದು. ಇದೆಲ್ಲ ಮಾಡ್ಕೊಂಡು ಬಂದರೆ ಜಯ ನಿಮ್ಗೇನೆ. ಇದೆಲ್ಲ ತಡೆದು ನೀವು ಮುಂದೆ ಜಯ ಸಾಧಿಸ್ತೀರಿ. ಇದು ಯಾವುದೇ ಕೆಟ್ಟ ಕಣ್ಣಿರಬಹುದು, ಏನೇ ಇರಬಹುದು. ಬಟ್ ನಿಮ್ಗೇನಾದರೂ ಒಂದು ಚೂರು ಯಾರೋ ಏನೋ ಮಾಡ್ತಾ ಇದ್ದಾರೆ, ಅಥವಾ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆನೆ ನೀವೇನು ಮಾಡ್ತಿದ್ದೀರಿ? ಸೈಲೆಂಟ್ ಆಗಿಬಿಡ್ತಿದ್ದೀರಿ. ಅದು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ತಾ ಇದೆ, ಮಾನಸಿಕವಾಗಿ ನಿಮ್ಮನ್ನು ಡೌನ್ ಮಾಡ್ತಾ ಇದೆ. ಮಾರನೇ ದಿನ ನಿಮಗೆ ಏನಕ್ಕೂ ಮೂಡೇ ಇರಲ್ಲ. ಒಂದು ದಿನ ಹ್ಯಾಪಿಯಾಗಿರ್ತೀರಿ, ಇನ್ನೊಂದು ದಿನ ತುಂಬ ಚಟುವಟಿಕೆಯಿಂದ ಇರ್ತೀರಿ. ಚಟುವಟಿಕೆಯಿಂದ ಇರೋದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ನೀವು ಮಲಗಿ ಎದ್ದು ತುಂಬ ದಿನಗಳಾಗಿರುತ್ತೆ, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ, ಯಾವುದೋ ಒಂದು ದಿನ ಏನೋ ನೆಗೆಟಿವ್ ಎನರ್ಜಿ ಹೋಗೋ ಟೈಮಲ್ಲಿ ಒಂದು ದಿನ ಮತ್ತೆ ಆ್ಯಕ್ಟಿವೇಟ್ ಆಗ್ತೀರಿ, ಮತ್ತು ಅದೇ ಇದು. ಬಟ್ ನೀವೇನಾದರೂ ನಿಮ್ಮ ಲೈಫಲ್ಲಿ ಒಂದು ಮಾಡಲೇಬೇಕು ಈ ಕೆಲಸನ, ನೀವೇನಾದರೂ ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು, ನಾನು ಹೇಳಿದ್ನಲ್ಲ ಕೆಲವೊಂದು ರೆಮಿಡೀಸ್ಗಳನ್ನ ಮಾಡಿಕೊಂಡು, ಮನೆಯನ್ನೆಲ್ಲ ಕ್ಲೆನ್ಸ್ ಮಾಡಿಕೊಂಡು, ಈ ರೀತಿ ಹೋದರೆ, ನೀವು ಒಂದಷ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆಹಾರ ತುಂಬ ಕ್ಲೆನ್ಸ್ ಆಗುತ್ತೆ. ನಿಮ್ಗೇನು ಬರಬೇಕಾಗಿತ್ತು ಎಲ್ಲ ಇಮಿಡಿಯೇಟಾಗಿ ಬರೋದಕ್ಕೆ ಶುರು ಆಗುತ್ತೆ. ಆಗೇನಾಗುತ್ತೆ, ರಾಯರ ಕೃಪೆ, ರಾಯರ ಆಶೀರ್ವಾದ ಏನಿತ್ತಲ್ವಾ, ಅದೆಲ್ಲ ನಿಮ್ಮ ಹತ್ರ ಬರೋದಕ್ಕೆ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸಾಕಷ್ಟು ನೀವು ನೊಂದಿದ್ದೀರಿ, ಈ ಹಿಂದೆ ಪಾಸ್ಟ್ ಲೈಫಲ್ಲಿ ನೊಂದಿದ್ದೀರಿ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಏನಿಲ್ಲ. ಬಟ್ ಆದರೆ ಇದನ್ನೆಲ್ಲ ಮಾಡ್ಕೊಂಡು ಬಂದರೆ ಜಯ ನಿಮ್ಮದೆ. ಒಳ್ಳೆ ಒಳ್ಳೆ ಐಡಿಯಾಸ್ಗಳು ನಿಮ್ಮ ಹತ್ರ ಬರುತ್ತೆ, ಒಳ್ಳೊಳ್ಳೆ ವಿಚಾರಗಳು ನಿಮ್ಮ ತಲೆಗೆ ಹೋಗುತ್ತೆ. ಏನಾಗಿರುತ್ತೆ ಅಂತ ಹೇಳಿದ್ರೆ, ನಾವು ಪೂಜೆ ಮಾಡ್ತೀವಿ, ಪುನಸ್ಕಾರ ಮಾಡಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ರಾಯರನ್ನ ನಂಬ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನಮ್ಮನ್ನು ನಾವೇ ಹೀಲ್ ಮಾಡ್ಕೊಂಡಿರಲ್ಲ. ಯಾಕೆ ನಮಗೆ ಡಿಲೇ ಆಗ್ತಿದೆ, ಯಾಕೆ ನಮಗೆ ಡಿಲೇ ಆಗ್ತಾ ಇದೆ, ನಾವೇನೋ ಅಂದ್ಕೊಂಡಿದ್ದು ಯಾಕೆ ಇಷ್ಟು ನಿಧಾನ ಆಗ್ತಾ ಇದೆ, ಈ ರೀತಿ ಎಲ್ಲ ಅಂದ್ಕೊಂಡಾಗ ಇದಕ್ಕೆ ಕಾರಣನೇ ನಿಮ್ಮ ಜೊತೆಗಿರೋರು ಅಂತಲೇ ಹೇಳ್ಬಹುದು. ಸೊ ಮುಂದೆ ಬರುವ ಜೀವನದಲ್ಲಿ ವೀಪಿಂಗ್ ವಿಲ್ಲೋ ಅಂತ ಬರ್ತಿದೆ, ಫ್ಯಾಮಿಲಿ ಸ್ಯಾರೋ ಅಂತ ಬರ್ತಿದೆ. ನೀವೊಬ್ಬರು ಮನೆಯಲ್ಲಿ ಏನಾದರೂ ಡಲ್ ಆದರೆ, ನೀವೊಬ್ಬರು ಮನೆಯಲ್ಲಿ ಏನಾದರೂ ಸುಮ್ಮನೆ ಕೂತ್ಕೊಂಡ್ರೆ ಇಡೀ ಫ್ಯಾಮಿಲಿನೇ ಡಲ್ ಆಗತ್ತೆ.
ಅದು ಬೇಕಾ ನಿಮಗೆ? ಆ್ಯಕ್ಚುಲಾಗಿ ಇರೋ ಸತ್ಯ ಇಲ್ಲಿ ಯಾಕೆ ರಾಯರು ಇಷ್ಟು ನಾನು ರಾಯರನ್ನ ಆರಾಧನೆ ಮಾಡಿದ್ರೂ ಯಾಕೆ ರಾಯರು ಇವತ್ತಿನವರೆಗೂ ನನಗೆ ದಾರಿ ತೋರಿಸಿಲ್ಲ ಅನ್ನೋದಕ್ಕೆ ರಾಯರು ಆಲ್ರೆಡಿ ನಿಮ್ಮ ಜೀವನದಲ್ಲಿ ಕಂಡುಬಿಟ್ಟಿದ್ದಾರೆ. ನಿಮಗೆಲ್ಲ ಒಳ್ಳೊಳ್ಳೆ ಅವಕಾಶಗಳು ಬರೋದಿದೆ. ಕೆಲವೊಂದು ನಿಮ್ಮ ಬ್ಲಾಕೇಜಸ್ ಈ ರೀತಿ ಮಾಡ್ಕೊಂಡಿದೆ. ಒಂದಷ್ಟು ಮೆಡಿಟೇಷನ್ಗಳನ್ನ ಮಾಡೋದು ಈ ರೀತಿ ಎಲ್ಲ ಒಂದು 21 ದಿನ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ತೋರಿಸ್ತೆ ಅದನ್ನು ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಳ್ಳೋದಾಗಿರಬಹುದು. ಈ ರೀತಿ ಮಾಡ್ಕೊಂಡು ಬಂದ್ರಿ ಅಂದ್ರೆ ನೀವು ಸಂತೋಷವಾಗಿರ್ತೀರಾ ಅಂತಾನೆ ತೋರಿಸುತ್ತೆ. ಸ್ಟ್ರಾಕ್ ಬರ್ತಿದೆ, ನ್ಯೂಸ್ ಆಫ್ ಎ ಬರ್ತ್ ಆರ್ ಎ ನ್ಯೂ ಬಿಸ್ನೆಸ್ ಆಪರ್ಚುನಿಟಿ. ಇದೆಲ್ಲ ಮಾಡ್ಕೊಂಡು ಬಂದ್ರಿ ಅಂದ್ರೆ ಒಂದು ಮಗುವಿನ ವಿಚಾರವಾಗಿ ಖುಷಿ ವಿಚಾರ ಕೇಳ್ತೀರಿ, ಯಾರ್ದೋ ಮನೆಯಲ್ಲಿ ಮಗು ಆಯಿತು ಅಥವಾ ನಿಮ್ಮ ಮನೆಯಲ್ಲಿ ಮಗುವಿನ ವಿಚಾರವಾಗಿ ಸಂತೋಷದ ವಿಚಾರಗಳನ್ನ ಕೇಳ್ತೀರಿ, ಅಥವಾ ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ನಿಮ್ಮ ಹತ್ರ ಬರೋದಿದೆ ಅನ್ನೋದು ತೋರಿಸ್ತಾ ಇದೆ. ಸೊ ಇಲ್ಲಿ ಲೆಗ್ ಬರ್ತಿದೆ, ಸ್ಟೆಪ್ಪಿಂಗ್ ಇನ್ ಟು ಎ ನ್ಯೂ ಎಕ್ಸ್ಪೀರಿಯನ್ಸ್. ಒಂದು ಹೆಜ್ಜೆ ಹೊಸ ಎಕ್ಸ್ಪೀರಿಯನ್ಸ್ ಕಡೆಗೆ ನಿಮ್ಮ ಹೆಜ್ಜೆ ಇಡ್ತಾ ಇದ್ದೀರಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಫಾಕ್ಸ್ ಬರ್ತಿದೆ, ಶ್ರೂಡ್ನೆಸ್ ಆ್ಯಂಡ್ ರಿಸೋರ್ಸ್ಫುಲ್ನೆಸ್ ಎಸ್ಪೆಷಲಿ ಇನ್ ಬಿಸ್ನೆಸ್ ಅಂತ ಬರ್ತಿದೆ. ಏನಾಗಿದೆ ಅಂತ ಹೇಳಿದ್ರೆ, ವಿಶೇಷವಾಗಿ ನೀವು ನಿಮ್ಮ ವ್ಯಾಪಾರದಲ್ಲಾಗಿರಬಹುದು, ಏನೋ ಇರಬಹುದು, ಅಲ್ಲಿ ಒಂದಷ್ಟು ಡಲ್ ಆಗುವಂಥ ಸಾಧ್ಯತೆ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಅದಕ್ಕೆ ನಾನು ಹೇಳಿದೆ, ನಿಮ್ಮನ್ನ ನೀವು ಫಸ್ಟ್ ಹೀಲ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ದೇವ್ರನ್ನ ಮೊರೆ ಹೋಗಿ, ರಾಯರನ್ನ ಮೊರೆ ಹೋಗಿ ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ನೋಡಿ ನಿಮ್ಮ ಬಿಸ್ನೆಸ್ಸಲ್ಲೂ ಸ್ವಲ್ಪ ಡೌನ್ ಬರುವಂತಹ ವಿಚಾರಗಳು ನಿಮಗೆ ನೀವೇ ಮಾಡ್ಕೊಳ್ತೀರಿ. ನೀವು ಖುಷಿಯಾಗಿರಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಆ್ಯಂಟ್ ಬರ್ತಿದೆ, ವರ್ಕ್ ಅಚೀವ್ಮೆಂಟ್ ಸಕ್ಸಸ್. ನಿಮ್ಮ ಕೆಲಸಗಳು ಈಗೇನಾದರೂ ತಡೆಯಾಗಿ ನಿಧಾನವಾಗಿ ಹೋಗ್ತಾ ಇದ್ರೆ ಒಂದು ಅಚೀವ್ಮೆಂಟೇ ಸಾಧನೆ ಮಾಡಿರ್ತೀರಿ ನೀವು ಮುಂದೆ. ಓಕೆ, ಇಲ್ಲಿ ಮೌಂಟೇನ್ ಬರ್ತಿದೆ, ಮೇಜರ್ ಚಾಲೆಂಜ್ ಟು ಓವರ್ಕಮ್ ಅಂತ ಬರ್ತಾ ಇದೆ. ಅಂದರೆ ನಿಮಗೆ ಒಂದಷ್ಟು ಮೇಜರ್ ಚಾಲೆಂಜ್ಗಳು ಬಂದಿದೆ. ಒಂದು ಬೆಟ್ಟದಂತಹ ಕಷ್ಟ ಅಂತ ಹೇಳ್ತೀವಲ್ಲ, ಆದರೆ ಅದು ಬೆಟ್ಟದಂತಹ ಕಷ್ಟ ಬಂದಾಗ ಅದು ಮಂಜಿನಂತೆ ಕರಗೋಗೋ ಟೈಮು ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಇದು ನೀವು ರಾಯರನ್ನ ಏನು ನಂಬಿದಿರಲ್ಲ, ರಾಯರ ಸಂದೇಶ ಇದಾಗಿತ್ತು ಅಂತ ಹೇಳ್ತೀನಿ. ಹಾಗೆ ನೀವು ಈ ವಿಚಾರಗಳೆಲ್ಲ ನೀವು ನಿಮ್ಮ ಜೀವನದಲ್ಲಿ ಒಂದಷ್ಟು ಸಂತೋಷ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವ ತಿಂಗಳಲ್ಲಿ ನೀವು ಅಂದುಕೊಂಡಂತೆ ಜೀವನನ ನೀವು ನಡೆಸ್ತೀರಾ ಅಂತ ನಾನು ನೋಡೋದಾದರೆ, ಯಾವ ತಿಂಗಳಲ್ಲಿ ಅಂತ ಹೇಳಿದ್ರೆ ಫೆಬ್ರವರಿ. ನೋಡಿ, ಹೀಗಿಂದನೇ ಒಂದಷ್ಟು ಹೀಲ್ ಮಾಡ್ಕೊಂಡು ಹೋಗಿ ಫೆಬ್ರವರಿ ತಿಂಗಳಲ್ಲಿ ನೀವು ಒಂದಷ್ಟು ಖುಷಿ ವಿಚಾರಗಳನ್ನ ನೀವು ನಿಮ್ಮ ಜೀವನದಲ್ಲಿ ಈ ಹಿಂದೆ ತುಂಬ ನೋವು ಪಟ್ಟಿದ್ದೀರಿ, ಮುಂದೆ ಬರುವ ದಿನಗಳಲ್ಲಿ ಈ ರೆಮಿಡೀಸ್ ಎಲ್ಲ ಮಾಡ್ಕೊಂಡು ಹೋದರೆ ರಾಯರ ಕೃಪೆನೂ ಕೂಡ ಆಶೀರ್ವಾದನೂ ಕೂಡ ನಿಮ್ಮಲ್ಲಿದೆ. ಒಳ್ಳೊಳ್ಳೆ ಆಪರ್ಚುನಿಟೀಸು ಬರೋದಿದೆ. ಫೆಬ್ರವರಿ ಒಳಗಡೆ ಇಷ್ಟೆಲ್ಲ ಮಾಡಿಕೊಂಡ್ರೆ ಫೆಬ್ರವರಿ ನಂತರ ನೀವು ಖುಷಿ ದಿನಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.